ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ. ಭಾಗ್ಯಳ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ಕೂತ್ಕೊಂಡು ತಲೆಗೆ ಎಣ್ಣೆ ಹಚ್ಚಿಸ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಭಾಗ್ಯನ ತಾಯಿ ಕೋಪ ಮಾಡ್ಕೊಂಡು ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ. ಅದಕ್ಕೆ ಅವ್ರ ಅತ್ತೆ ಹೋಗಿ, ಯಾಕೆ ಈ ಥರ ಹಬ್ಬದ ದಿನ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ, ಬನ್ನಿ ನೀವು ತಲೆಗೆ ಎಣ್ಣೆ ಹಚ್ಕೊಳ್ಳಿ ಅಂತ ಕರೆದ್ರೆ, ನಾನು ಬರಲ್ಲ, ನಾನು ಯಾವ ಖುಷಿಗೋಸ್ಕರ ಬರಬೇಕು ಅಂತೇಳಿ ರೇಗ್ತಾರೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ, ನನಗೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸಿನ ದುಃಖ ಎಲ್ಲ ಏನು ಅಂತ ಅಂಥೇಳಿ ಕರೆದ್ರು. ಆಮೇಲೆ ನಾನು ನಿಮ್ಮ ಅಕ್ಕ ಅಂತ ತಿಳ್ಕೊಳ್ಳಿ, ಅದಕ್ಕೆ ಎಣ್ಣೆ ಹಚ್ಕೊಳಕ್ಕೆ ಬನ್ನಿ ಅಂದ ತಕ್ಷಣ ಬರ್ತಾಳೆ. ಈ ಕಡೆ ತಾಂಡವ್ಗೆ ಶ್ರೇಷ್ಠ ಎಣ್ಣೆ ಹಚ್ತಾ ಇರ್ತಾಳೆ. ಆ ಎಣ್ಣೆ ಹಚ್ಕೊಂಡು ಬೈತಾ ಇರ್ತಾಳೆ, ಅಯ್ಯೋ ಯಾರು ಇದನ್ನೆಲ್ಲ ಮಾಡಿದ್ರೋ ಏನೋ, ಒಂದಿನ ರಜೆ ಸಿಗುತ್ತೆ ಅದನ್ನು ಕೂಡ ಹಾಳು ಮಾಡ್ತಾರೆ ಅಂಥೇಳಿ ಬೈಕೋತಾ ಇರ್ತಾಳೆ. ಆದರೆ ತಾಂಡವು, ಶ್ರೇಷ್ಠ ನೀನು ಎಷ್ಟು ಚೆನ್ನಾಗಿ ಎಣ್ಣೆ ಹಚ್ತೀಯಲ್ವಾ, ಆಫೀಸಲ್ಲೂ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯ, ಮನೆಯಲ್ಲೂ ಮಾಡ್ತೀಯ, ಈ ಕೆಲಸನೂ ಚೆನ್ನಾಗಿ ಮಾಡ್ತೀಯ, ನನಗಂತೂ ತುಂಬಾ ಖುಷಿಯಾಗುತ್ತೆ, ಇಂಥ ವೈಫು ನನಗಿರೋದಕ್ಕೆ ನಂಗೆ ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ತಾನೆ. ಹೌದು ತಾಂಡವ್, ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾಳೆ. ಹೌದಾ, ಹಾಗಾದರೆ ನನಗೋಸ್ಕರ ಏನಾದರೂ ಮಾಡ್ತೀಯಾ ಅಂತ ಕೇಳಿದ್ರೆ, ಹೌದು ಹೇಳು ಅಂತಾನೆ. ನನಗೆ ಹಬ್ಬದ ಊಟ ಮಾಡಬೇಕು ಅನ್ನಿಸ್ತಾ ಇದೆ, ಅಡುಗೆ ಮಾಡು ಅಂತ ಹೇಳ್ತಾಳೆ. ಆಗ ಅವಳು, ಅಯ್ಯೋ ಇದನ್ನು ಯಾಕಾದರೂ ಒಪ್ಕೊಂಡು ಅಂತ ಬೇಜಾರು ಮಾಡ್ಕೋತಾಳೆ. ಈ ಕಡೆ ಧನ್ವಿ ಫ್ರೆಂಡ್ ಜೊತೆ ಎಲ್ಲ ಟ್ರಿಪ್ಗೆ ರೆಸಾರ್ಟಿಗೆ ಹೋಗಿರ್ತಾಳೆ. ಎಲ್ಲ ಫ್ರೆಂಡ್ಸು ಹೋಗಿರ್ತಾರೆ. ಅಷ್ಟರಲ್ಲಿ ಕೆಲವೊಬ್ಬರು ಹುಡುಗರುಗಳು ಕೂಡ ಬರ್ತಾರೆ. ಅದೆಲ್ಲ ನೋಡಿಬಿಟ್ಟು, ಇವರೆಲ್ಲ ಯಾವಾಗ ಬಂದರು ನಮ್ಮ ಜೊತೆಗೆ ಅಂತ ಕೇಳಿದ ತಕ್ಷಣ, ಅಯ್ಯೋ ಗೊತ್ತಿಲ್ಲ ಕಣೆ, ನಾವು ಬಂದಿರೋದು ನೋಡಿಕೊಂಡು ಇವರೆಲ್ಲ ಬಂದಿದ್ದಾರೆ ಅಂತ ಅನಿಸುತ್ತೆ ಅಂಥೇಳಿ ಅವಳ ಫ್ರೆಂಡ್ ಹೇಳ್ತಾಳೆ. ಅದಕ್ಕೆ ಧನ್ವಿ, ಹೋಗಲಿ ಬಿಡು, ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವಿರೋಣ ಅಂಥೇಳಿ ಹೊರಟೋಗ್ತಾರೆ. ಈ ಕಡೆ ಭಾಗ್ಯ ಎಲ್ಲರ ದೇವ್ರ ಮನೆ ಮುಂದೆ ನಿಂತ್ಕೊಂಡು ಒಂದು ದೇವ್ರ ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಡ್ತಾ ಇರ್ತಾಳೆ. ಆಮೇಲೆ ಎಲ್ರಿಗೂ ಬೇವು ಬೆಲ್ಲ ಕೊಟ್ಬಿಟ್ಟು, ನಾವೆಲ್ಲ ಜೀವನದಲ್ಲಿ ತುಂಬ ಕಹಿನೇ ಅನುಭವಿಸಿದ್ದೀವಿ, ಎಲ್ಲರೂ ಜೀವನದಲ್ಲೂ ಇವಾಗ ಸ್ವಲ್ಪ ಕಹಿನೇ ಜಾಸ್ತಿ ಇದೆ, ಇನ್ನು ಮುಂದಾದರೂ ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ ಎಲ್ಲರಿಗೂ ಬೇವು ಬೆಲ್ಲ ಕೊಟ್ಟು ಆಶೀರ್ವಾದ ಮಾಡಿಸ್ಕೊತಾ ಇರ್ತಾಳೆ. ಆಮೇಲೆ ಒಬ್ಬ ಪೋಲಿ ಹುಡುಗ ಏನು ಮಾಡ್ತಾನೆ, ಧನ್ವಿಗೆ, ಹಾಯ್ ಧನ್ವಿ ಹೇಗಿದೆಯಾ ಅಂತ ಕೇಳಿದ ತಕ್ಷಣ, ಹಾಂ ಹೇಳು ಚೆನ್ನಾಗಿದ್ದೀನಿ ಅಂತಾಳೆ. ಆಮೇಲೆ ನೀನು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತೇಳಿ ಅವಳನ್ನ ರೇಗಿಸ್ತಾ ಇರ್ತಾನೆ. ಸರಿ ಅಂತ ಅವಳು ಹೊರಟೋಗ್ತಾಳೆ. ಈ ಕಡೆ ಬೇವು ಬೆಲ್ಲ ಕೊಟ್ಟು ಎಲ್ಲರಿಗೂ ಕೊಡಬೇಕಾದ್ರೆ ಒಂದು ಫೋನ್ ಕಾಲ್ ಬರುತ್ತೆ ಭಾಗ್ಯನಿಗೆ. ಅಷ್ಟರಲ್ಲಿ ಫೋನ್ ರಿಸೀವ್ ಮಾಡ್ತಾಳೆ. ಅವಳು ಫೋನ್ ರಿಸೀವ್ ಮಾಡಿದ ತಕ್ಷಣ, ಹಾಂ ಸರ್ ಹೇಳಿ, ಹಾಂ ಹೌದು ಇದು ಕೈ ತುತ್ತು ಮನೆ ಊಟನೇ ಹೇಳಿ ಅಂತೇಳಿ ಹೇಳ್ತಾಳೆ. ನಮಗೆ ಊಟ ಬೇಕಿತ್ತು ಅಂತ ಆರ್ಡರ್ ಬಂದಿರುತ್ತೆ. ಅವಳು ತುಂಬ ಖುಷಿ ಪಟ್ಕೊಂಡು, ಹೌದು ಸರ್ ನಾವೇ ಮಾಡಿಕೊಡ್ತೀವಿ ಸರ್, ಹಬ್ಬದ ಅಡುಗೆನ ಸರ್, ನಾವು ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ ತಕ್ಷಣ ಎಲ್ಲರ ಮುಖದಲ್ಲೂ ಖುಷಿ ಇರುತ್ತೆ. ಅವಳು ಫೋನ್ ಇಟ್ಬಿಟ್ಟು ಬಂದ ತಕ್ಷಣ, ಏನಕ್ಕ ಇಷ್ಟೊಂದು ಖುಷಿಯಾಗಿದೆಯಾ ಅಂಥೇಳಿ ಪೂಜಾ ಕೇಳ್ತಾಳೆ. ಹೌದು ಕಣೆ, ನಾನು ತುಂಬಾ ಖುಷಿಯಾಗಿದ್ದೀನಿ, ಇವತ್ತಿಂದ ನಮಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದ ತಕ್ಷಣ ಅವರತ್ತೆ, ಏನು ಭಾಗ್ಯ ಒಗ್ಟೊಗ್ಟಾಗಿ ಹೇಳ್ತೀಯಾ, ಅದನ್ನು ಬಿಡಿಸಿ ಹೇಳಬಾರ್ದಾ ಅಂಥೇಳಿ ಕೇಳ್ತಾರೆ. ಹೌದು ಅತ್ತೆ, ನಮಗಿವತ್ತು ಊಟಕ್ಕೆ ಆರ್ಡರ್ ಬಂದಿದೆ, ಯುಗಾದಿ ಹಬ್ಬದ್ದು ಅಡುಗೆ ಮಾಡಿಕೊಡ್ಬೇಕಂತೆ, ಇವತ್ತು ಒಂದಿನ ಅಡುಗೆ ತುಂಬ ಚೆನ್ನಾಗಿ ಮಾಡಿಕೊಟ್ರೆ ನಮಗೆ ಯಾವಾಗಲೂ ಅವ್ರ ಕಡೆಯಿಂದನೇ ಆರ್ಡರ್ ಬರುತ್ತೆ ಅಂತ ಹೇಳಿದ ತಕ್ಷಣ, ಹೌದಾ ಹಾಗಾದ್ರೆ ಎಲ್ಲರೂ ಚೆನ್ನಾಗಿ ಮಾಡೋಣ ಅಡುಗೆಗಳೆಲ್ಲ, ಎಲ್ಲರೂ ಖುಷಿಯಿಂದ ರೆಡಿ ಆಗ್ತಾರೆ ಅಡುಗೆ ಮಾಡೋದಕ್ಕೆ. ಅದಕ್ಕೆ ಭಾಗ್ಯನ ಅಮ್ಮ, ಅಷ್ಟೊಂದು ಏನು ಖುಷಿ ಪಡೋಕ್ಕೆ ಹೋಗಬೇಡಮ್ಮ, ಇವತ್ತು ಒಂದಿನ ಅಷ್ಟೇ ನಿನ್ಗೆ ಆರ್ಡರ್ ಬಂದಿರೋದು, ಇಷ್ಟೊಂದು ಖುಷಿ ಪಡೋ ಅವಶ್ಯಕತೆ ಏನಿಲ್ಲ ಅಂಥೇಳಿ ಅವರು ರೇಗ್ತಾರೆ. ಆಯಿತು ಬಿಡು, ಏನು ಮಾಡೋಕ್ಕಾಗಲ್ಲ ಅಂಥೇಳಿ, ನಡೀರಿ ಎಲ್ಲರೂ ಬೇಗ ಬೇಗ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಬಿಡೋಣ, ಸ್ವಲ್ಪ ಹೇಗಿದ್ದರೂ ಅಡುಗೆ ಮಾಡ್ತೀಯಾ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡು ಅಂಥೇಳಿ ಸುಂದ್ರಿ ಹೇಳ್ತಾ ಇರ್ತಾಳೆ. ನಾನು ಸ್ವಲ್ಪ ಜಾಸ್ತಿ ತಿನ್ಬೋದಲ್ಲ ಅಂಥೇಳಿ ಯೋಚನೆ ಮಾಡ್ತಿರ್ತಾಳೆ. ಆಮೇಲೆ ಈ ಕಡೆ ಧನ್ವಿ ಟ್ರಿಪ್ಪಿಗೆ ಹೋಗಿರ್ತಾಳಲ್ಲ, ಅಲ್ಲಿ ಸುಮ್ಮನೆ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ಆಮೇಲೆ ಅದಕ್ಕೆ ಫ್ರೆಂಡ್ ಬಂದ್ಬಿಟ್ಟು, ಯಾಕೆ ಈ ಥರ ನಿಂತ್ಕೊಂಡಿದ್ಯಾ, ಬಾ ನಾವೆಲ್ಲ ಎಂಜಾಯ್ ಮಾಡೋಕ್ಕೆ ಬಂದಿರೋದಲ್ವಾ, ಎಂಜಾಯ್ ಮಾಡೋಣ ಬಾ ಅಂಥೇಳಿ ಕರೀತಾಳೆ. ಇಲ್ಲ ಕಣೆ, ನನಗೇನೋ ಬರೋಕ್ಕೆ ಮೂಡಿಲ್ಲ, ನೀನೇ ಹೋಗಿ ಎಂಜಾಯ್ ಮಾಡು ಅಂಥೇಳಿ ಹೇಳ್ತಾಳೆ. ಅದಕ್ಕೆ ಬೇಡ, ನಾವೆಲ್ಲ ಟ್ರಿಪ್ಪಿಗೆ ಬಂದಿರೋದು ಎಂಜಾಯ್ ಮಾಡೋಕ್ಕೆ ಅಲ್ವಾ, ಬಾ ಅಂಥೇಳಿ ಕರೀತಾಳೆ. ಸರಿ ಬನ್ನಿ ಎಲ್ಲರೂ ಡ್ಯಾನ್ಸ್ ಮಾಡೋಣ ಅಂಥೇಳಿ ಹೇಳ್ತಾರೆ. ಇಲ್ಲ ನಂಗೆ ಡ್ಯಾನ್ಸ್ ಎಲ್ಲ ಏನೂ ಬರಲ್ಲ ಕಣೆ, ನೀವು ಮಾಡ್ಕೊಳ್ಳಿ ಅಂಥೇಳಿ ಹೇಳಿದ ತಕ್ಷಣ, ಇಲ್ಲ ನೀನು ಮಾಡಲೇಬೇಕು ಡ್ಯಾನ್ಸು ಅಂಥೇಳಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಷ್ಟೆಲ್ಲ ಹುಡುಗ ಬಂದು ಮತ್ತೆ ಅವಳ ಹಿಂದೆ ಮುಂದೆ ನೋಡೋದು ಓಡಾಡೋದೆಲ್ಲ ಮಾಡ್ತಾ ಇರ್ತಾನೆ. ಅವಳ ಹತ್ರ ಬರ್ತಾನೆ. ಆಮೇಲೆ ಅವನ ಕೈ ಹಿಡ್ಕೊಂಡ ತಕ್ಷಣ ಅವಳು ಕೋಪ ಮಾಡಿಕೊಂಡು ಒಂದು ಕಪಾಳಕ್ಕೆ ಬಾರಿಸ್ತಾಳೆ. ಆಮೇಲೆ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಮೇಲೆ ಈ ಕಡೆ ಶ್ರೇಷ್ಠ
ಅಡುಗೆ ಮಾಡದೆ ಕೂತ್ಕೊಂಡಿರ್ತಾಳೆ. ಅದನ್ನು ನೋಡಿಬಿಟ್ಟು ಸ ತಾಂಡವು, ಏನು ಇವಳು ಅಡುಗೆನೂ ಮಾಡದೆ ಹಿಂಗೆ ಕೂತ್ಕೊಂಡಿದ್ದಾಳಲ್ಲ, ಯಾಕೆ ಶ್ರೇಷ್ಠ ಅಡುಗೆ ಮಾಡಲ್ವಾ, ನಾನು ನಿನಗೇನಂತ ಹೇಳಿದ್ದು, ಮರ್ತೋಗಿದ್ಯಾ ಇಷ್ಟು ಬೇಗ ನೀನು ಅಂಥೇಳಿ ಹೇಳ್ತಾಳೆ. ಅಯ್ಯೋ ಇವಾಗ ಲೇಟ್ ಆಗಿದೆ, ಸಂಜೆ ಮಾಡ್ತೀನಿ ಅಂಥೇಳಿ ಹೇಳ್ತಾಳೆ. ಸಂಜೆ ಬೇಡ ಏನು ಬೇಡ, ಇವಾಗಲೇ ಎದ್ದು ಅಡುಗೆ ಮಾಡು ಅಂಥೇಳಿ ಹೇಳ್ತಾನೆ. ಅಯ್ಯೋ ಇವಾಗ ಒನ್ ಟೈಮಿಗೆ ಹೇಗಾದರೂ ಮಾಡಿದ್ರೆ ಸಂಜೆ ಊಟ ತರಿಸ್ಕೊಂಬಿಡ್ಬೋದಲ್ಲ, ಹೇಳಿ ಆರ್ಡ್ರ್ ಕೊಟ್ಬಿಡ್ಬೋದಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಏನೂ ಇಲ್ಲವ ಎದ್ದು ಬಾ ಇವಾಗ ಅಂಥೇಳಿ ಅವ್ನ ಕೈ ಹಿಡ್ಕೊಂಡು ಹೇಳ್ಕೊಂಡೋಗಿ ಅಡುಗೆ ಮನೆಗೆ ಬಿಡ್ತಾನೆ. ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಬೇಕಾದರೆ ಅಡುಗೆ ಮಾಡೋದಕ್ಕೆ, ಇವಾಗ ಎದ್ದು ನಡಿ ಅಂಥೇಳಿ ಹೇಳ್ಕೊಂಬಂದು ಅಡುಗೆ ಮನೆಗೆ ಬಿಡ್ತಾನೆ ಅವನು. ಆಮೇಲೆ ಈ ಕಡೆ ಒಂದು ಕಡೆ ಶ್ರೇಷ್ಠ ಬೇಜಾರು ಮಾಡಿಕೊಂಡು ಹೋಗ್ತಾಳೆ ಅಡುಗೆ ಮನೆಗೆ. ಇವಾಗ ಅಡುಗೆನ ಬೇರೆ ಮಾಡಬೇಕಾ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ಈ ಕಡೆ ರೆಸಾರ್ಟ್ಗೆ ಪೊಲೀಸವ್ರು ಬರ್ತಾರೆ. ಬಂದ ತಕ್ಷಣ ಎಲ್ರಿ ನಿಮ್ಮ ಮ್ಯಾನೇಜರು ಕರೀರಿ ಅಂತ ಹೇಳಿ ಹೇಳ್ತಾರೆ. ಇರಿ ಒಂದು ನಿಮಿಷ ಅಂಥೇಳಿ ಮ್ಯಾನೇಜರ್ ಬರ್ತಾರೆ. ನಿಮ್ಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ, ಇದು ಸರಿ ಎಷ್ಟು ಸಲ ಕಂಪ್ಲೇಂಟ್ ಬಂದಿದೆ ನಿಮ್ಮ ಮೇಲೆ, ಅಕ್ಕಪಕ್ಕದವರೆಲ್ಲ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದು ಸೇರಿ ಎಷ್ಟು ಸಲ ನಮ್ಗೆ ಕಂಪ್ಲೇಂಟ್ ಬಂದಿರೋದಕ್ಕೆ ನಿಮ್ಮ ರೆಸಾರ್ಟನ್ನ ಪೂರ್ತಿಯಾಗಿ ಕ್ಲೋಸ್ ಮಾಡಬೇಕಾಗತ್ತೆ ಅಂಥೇಳಿ ರೇಗ್ತಾರೆ. ಅಷ್ಟರಲ್ಲಿಗೆ ಅವರು ಮ್ಯಾನೇಜರ್ ಬರ್ತಾರೆ. ಬಂದು ಸರ್ ಒಂದು ಜ್ಯೂಸ್ ತೊಗೊಂಬರೋಗಿ ಅವ್ರಿಗೆ. ಜ್ಯೂಸು ಬೇಡ ಏನು ಬೇಡ, ಏನು ರೀ ನಿಮ್ಮದು, ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ವಾ ಅಂಥೇಳಿ ಕೇಳಿದ ತಕ್ಷಣ ಈ ಕಡೆ ಧನ್ವಿ ಆ ಹುಡುಗಂಗೆ ಬೈತಾ ಇರೋದು ಪೊಲೀಸವ್ರು ಕೇಳಿಸುತ್ತೆ. ಅವರು ತಕ್ಷಣ ಬಂದು ಏನದು, ಈಗ ನಿಮ್ಗೆ ಗೊತ್ತಿಲ್ವಾ ಮೈನಸ್ ಎಲ್ಲ ಕರ್ಕೊಬಂದು ಈ ಥರ ಟ್ರಿಪ್ಪುಗೆ ಬಿಡಬಾರ್ದು ಅಂತೇಳಿ ಹೆಂಗ್ರಿ ನೀವು ಪರ್ಮಿಷನ್ ಕೊಟ್ರಿ ಅಂತ ಕೇಳ್ತಾರೆ. ಇಲ್ಲ ಸರ್ ಇದು ನಮ್ಮದೇನು ತಪ್ಪಿಲ್ಲ, ನಾವು ಪೇರೆಂಟ್ಸ್ ಪರ್ಮಿಷನ್ ತೊಗೊಂಡೇ ಒಳಗಡೆ ಬಿಟ್ಟಿದ್ದೀವಿ ಅಂತೇಳಿ ಹೇಳ್ತಾರೆ. ಪೇರೆಂಟ್ಸ್ ಪರ್ಮಿಷನ್ ತೊಗೊಂಡ್ರು ಕೂಡ ನೀವು ಮೈನರ್ಸ್ಗೆ ಒಳಗಡೆ ಟ್ರಿಪ್ಗೆ ಬಿಡೋ ಹಾಗಿಲ್ಲ ರೆಸಾರ್ಟಿಗೆ ಅಂತ ಹೇಳ್ತಾನೆ. ಸರಿ ಆಮೇಲೆ ಎಲ್ಲರೂ ನೋಡಿದ ತಕ್ಷಣ ಪೊಲೀಸವ್ರು ಕಂಡು ಎಲ್ರಿಗೂ ಭಯ ಆಗೋಗುತ್ತೆ. ಅಯ್ಯೋ ಇವ್ರು ಬಂದ್ಬಿಟ್ರಲ್ಲ ಇನ್ನೇನಾಗುತ್ತೆ ಅಂಥೇಳಿ ಒಬ್ಬರು ಮುಖ ಒಬ್ಬರು ನೋಡ್ಕೋತಾ ಇರ್ತಾರೆ. ಆಮೇಲೆ ಎಲ್ಲರನ್ನೂ ಒಂದು ಕಡೆ ಕರ್ಕೊಬನ್ನಿ, ಅವ್ರ ಐ.ಡಿ. ಚೆಕ್ ಮಾಡಬೇಕು ಅಂಥೇಳಿ ಎಲ್ಲರನ್ನೂ ಕರ್ಕೊಬಂದು ಒಂದು ಕಡೆ ನಿಲ್ಲಿಸ್ತಾರೆ. ನಿಲ್ಲಿಸಿದ ತಕ್ಷಣ ಹೋಗ್ರಿ ಅವ್ರ ಐ.ಡಿ. ಕಾರ್ಡೆಲ್ಲ ಚೆಕ್ ಮಾಡಿರಿ, ಎಲ್ಲರೂ ಮೈನರೇ ಆಗಿರ್ತಾರೆ. ಅದಕ್ಕೆ ಧನ್ವಿ ಇಲ್ಲ ಸರ್ ನಾವು ಪೇರೆಂಟ್ಸ್ ಪರ್ಮಿಷನ್ ತೊಗೊಂಡೇ ಬಂದಿರೋದು ಅಂಥೇಳಿ ಹೇಳ್ತಾಳೆ. ಹೌದು ಪೇರೆಂಟ್ಸ್ ಪರ್ಮಿಷನ್ ತೊಗೊಬಂದಿದ್ರು ಕೂಡ ಮೈನರು ಈ ಥರ ಎಲ್ಲ ಬರೋ ಹಾಗಿಲ್ಲ ಅಂಥೇಳಿ ಪೊಲೀಸ್ ಹೇಳ್ತಾರೆ. ಅಷ್ಟರಲ್ಲಿ ಧನ್ವಿಗೆ ಭಯ ಶುರು ಆಗ್ತಿರುತ್ತೆ. ನೋಡಿ ಇವಾಗ ಪರ್ಮಿಷನ್ ತೊಗೊಂಬಂದು ಲೆಟ್ರ್ಗಳೆಲ್ಲ ತೊಗೊಂಬರೋಗಿ ಹೋಗಿ ಅಂತ ಕೇಳಿದ ತಕ್ಷಣ ತೊಗೊಂಬಂದು ಕೊಡ್ತಾರೆ ಅವರು. ಅದನ್ನು ನೋಡಿಬಿಟ್ಟು ಎಲ್ರಿಗೂ ಭಯ ಶುರುವಾಗ್ಬಿಡುತ್ತೆ. ಇನ್ನೇನು ಮಾಡೋದು, ಇದನ್ನೆಲ್ಲ ಚೆಕ್ ಮಾಡಿಬಿಟ್ರೆ ಎಲ್ರಿಗೂ ಕಾಲ್ ಮಾಡೋದ್ವರೆಗೂ ಮಕ್ಳುಗಳ್ನ ಯಾರು ಹೊರಗಡೆ ಕಳಿಸ್ಬೇಡಿ, ಎಲ್ಲರಿಗೂ ಎಲ್ಲ ಅಪ್ಪ ಅಮ್ಮಂಗೂ ಫೋನ್ ಮಾಡಿ ಅವರು ಕನ್ಫರ್ಮೇಷನ್ ಆದಮೇಲೆ ಮಕ್ಳುಗಳನ್ನ ಹೊರಗಡೆ ಬಿಡಬೇಕು ಅಂಥೇಳಿ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಯಾರಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು.